ओम नमः शिवाय। भारत माता ಶಿವಶಕ್ತಿ ಅವತಾರ್ ಸತ್ಯ ಗೀತಾ ಮುರಳಿ. ಓಂ ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 19/3/2026. ಬೆಳಗಿನ ತರಗತಿ ರಿವೈಸ್ ಕೋರ್ಸ್ 26/10/1968. ಓಂ ನಮಃ ಶಿವಾಯ. ಅತ್ಯಂತ ಪ್ರೀತಿಯ ಮಕ್ಕಳೇ, ನೀವು ಅದೃಷ್ಟಶಾಲಿ ನಕ್ಷತ್ರಗಳಾಗಿದ್ದೀರಿ. ಭಗವಂತನೇ ಬಂದು ನಿಮಗೆ ಓದಿಸುತ್ತಿದ್ದಾರೆ. ತಂದೆ ಹೇಳುತ್ತಾರೆ, ನನ್ನಲ್ಲಿ ಸಂಪೂರ್ಣ ಜ್ಞಾನ ತುಂಬಿದೆ. ನಿಮಗೆ ಶ್ರೇಷ್ಠ ಮತವನ್ನು ಕೊಡುತ್ತಿದ್ದೇನೆ. ವಜ್ರದಂತಹ ಜನ್ಮವನ್ನು ಈಗ ವ್ಯರ್ಥವಾಗಿ ಹಾಳು ಮಾಡಿಕೊಳ್ಳಬೇಡಿ. ಶಿಕ್ಷಣವನ್ನು ಓದಿ ವಜ್ರದಂತಹ ಜನ್ಮವನ್ನು ಮತ್ತೆ ಮಾಡಿಕೊಳ್ಳಿರಿ. ಓಂ ನಮಃ ಶಿವಾಯ. ಅಲ್ಲಿ ಅನುಯಾಯಿಗಳ ಪ್ರೀತಿ ತಮ್ಮ ಗುರುವಿನ ಮೇಲಿರುತ್ತದೆ. ಬೇರೆ ಯಾವುದೇ ಸಂಬಂಧ ಇರುವುದಿಲ್ಲ. ತಂದೆ ತಾತನದ್ದಾಗಲಿ ಅಣ್ಣ ತಮ್ಮಂದಿರದ್ದಾಗಲಿ ಇರುವುದಿಲ್ಲ. ಇಲ್ಲಿ ಮತ್ತೆ ಅಣ್ಣ ತಮ್ಮ ಅಕ್ಕ ತಂಗಿಯರ ಸಂಬಂಧವಿದೆ. ಪ್ರವೃತ್ತಿ ಮಾರ್ಗವಾಗಿದೆ ಅಲ್ಲವೇ? ಇದು ಪರಿವಾರವಾಗಿದೆ. ಯಾವ ಪರಿವಾರವಾಗಿದೆ? ಇದು ಅವರಿಗಂತೂ ಗೊತ್ತೇ ಇಲ್ಲ. ಇಡೀ ಪ್ರಪಂಚದಲ್ಲಿ ಅಸುರಿ ಪರಿವಾರವಿದೆ. ಏಕೆಂದರೆ ರಾವಣನ ರಾಜ್ಯವಿದೆ. ಸನ್ಯಾಸಿಗಳ ಬಳಿ ಗುರು ಮತ್ತು ಶಿಷ್ಯರ ವಿಷಯವಿರುತ್ತದೆ. ಬೇರೆ ಸಂಬಂಧವಿರುವುದಿಲ್ಲ. ಅನುಯಾಯಿಗಳ ಸಂಬಂಧವಿರುತ್ತದೆ. ಅದರಲ್ಲಿ ಆಸ್ತಿಯ ವಿಷಯವಿರುವುದಿಲ್ಲ. ಪರಿವಾರದ ಆ ಪ್ರೀತಿ ಇರುವುದಿಲ್ಲ. ಸತ್ಯಯುಗದಲ್ಲಿ ಬಹಳ ಪ್ರೀತಿ ಇರುತ್ತದೆ. ನಂತರ ಅಸುರಿ ಸಂಪ್ರದಾಯದವರಾದಾಗ ಪ್ರೀತಿ ಇರುವುದಿಲ್ಲ. ಈ ಪ್ರಪಂಚವೇ ಪ್ರವೃತ್ತಿ ಮಾರ್ಗದ್ದಾಗಿದೆ. ಪರಿವಾರವಿರುತ್ತದೆ. ಸನ್ಯಾಸಿಗಳಲ್ಲಿ ಪರಿವಾರದ ಮಾತೇ ಇಲ್ಲ. ಆಸ್ತಿಯ ಸುಗಂಧ ಪರಿವಾರದಲ್ಲಿ ಇರುತ್ತದೆ. ಹಾಗಾಗಿ ಸನ್ಯಾಸಿಗಳಲ್ಲಿ ಪ್ರೀತಿಯ ಸುಗಂಧ ಇರುವುದಿಲ್ಲ. ಕೇವಲ ಗುರು ಎಂದೇ ಹೇಳುತ್ತಾರೆ. ಇಲ್ಲಿ ನೀವಂತೂ ಪರಿವಾರದಲ್ಲಿ ಕುಳಿತಿದ್ದೀರಿ. ಗುರು ಶಿಷ್ಯರ ಭಾವನೆ ಇಲ್ಲ. ಬೇರೆ ಸತ್ಸಂಗಗಳಲ್ಲಿ ಗುರು ಶಿಷ್ಯರ ಭಾವನೆ ಇರುತ್ತದೆ. ಅನೇಕ ಗುರುಗಳು, ಅನೇಕ ಶಿಷ್ಯರು. ಇಲ್ಲಿ ಒಬ್ಬ ತಂದೆ ಮತ್ತು ಮಕ್ಕಳು. ನೀವೆಲ್ಲರೂ ಸಹೋದರರಾಗಿದ್ದೀರಿ. ಒಬ್ಬ ತಂದೆಯ ಮಕ್ಕಳಾಗಿದ್ದೀರಿ. ನಾವು ಸಹೋದರರು ಎಂದು ಹೇಳುತ್ತಾರೆ. ಒಬ್ಬ ತಂದೆ ಇದ್ದಾರೆ, ಆದರೆ ಅರ್ಥ ಮಾಡಿಕೊಳ್ಳುವುದಿಲ್ಲ. ಹಾಗಾಗಿ ಇದೆಲ್ಲವೂ ಪರಿವಾರ ಅಥವಾ ಫ್ಯಾಮಿಲಿಯ ಪ್ರೀತಿಯಾಗಿದೆ. ಇದು ಈಶ್ವರಿಯ ಫ್ಯಾಮಿಲಿಯಾಗಿದೆ. ಈಶ್ವರನ ಹೆಸರೇನು? ಈಶ್ವರ ಎನ್ನುವುದು ಯಾವುದೇ ಹೆಸರಲ್ಲ. ಈಶ್ವರ ಎನ್ನುವುದು ಮಹಿಮೆಯಾಗಿದೆ. ಈಶ್ವರನ ಹೆಸರು ಶಿವ ಎಂದು ಗಾಯನ ಮಾಡಲಾಗುತ್ತದೆ. ಅವರು ನಿರಾಕಾರರಾಗಿದ್ದಾರೆ. ನಿರಾಕಾರರನ್ನು ತಂದೆ ಎಂದು ಹೇಳುತ್ತಾರೆ. ಆಗ ಆತ್ಮಗಳು ಮಕ್ಕಳಾಗುತ್ತಾರೆ. ಅಲ್ಲಿ ಸನ್ಯಾಸಿಗಳಲ್ಲಿ ಈ ಸಂಬಂಧವಿರುವುದಿಲ್ಲ. ನೀವೀಗ ಪ್ರವೃತ್ತಿ ಮಾರ್ಗದಲ್ಲಿದ್ದೀರಿ. ತಂದೆಯಿಂದ ಆಸ್ತಿಯನ್ನು ಪಡೆಯುತ್ತೀರಿ. ಭಕ್ತಿ ಮಾರ್ಗದಲ್ಲಿ ಆಸ್ತಿಯ ವಿಷಯವಿಲ್ಲ. ಹದ್ದಿನ ಆಸ್ತಿ ಮತ್ತು ಬೇಹದ್ದಿನ ಆಸ್ತಿಯ ಬಗ್ಗೆ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ಅವರಂತೂ ಬೇಹದ್ದಿನ ತಂದೆಯನ್ನು ಸರ್ವವ್ಯಾಪಿ ಎಂದು ಹೇಳುತ್ತಾರೆ. ಹಾಗಾಗಿ ಆಸ್ತಿಯ ಮಾತೇ ಇಲ್ಲ. ನಾವು ಹದ್ದಿನ ತಂದೆಯ ಮಕ್ಕಳಾಗಿದ್ದೇವೆ ಮತ್ತು ಬೇಹದ್ದಿನ ತಂದೆಯ ಮಕ್ಕಳು ಆಗಿದ್ದೇವೆ ಎಂದು ನಿಮಗೆ ಗೊತ್ತಿದೆ. ತಂದೆ ಹೇಳುತ್ತಾರೆ, ನಾನು ನಿಮ್ಮ ಬೇಹದ್ದಿನ ತಂದೆಯಾಗಿದ್ದೇನೆ. ನನ್ನೊಬ್ಬನನ್ನೇ ನೆನಪು ಮಾಡಿರಿ. ನೀವು ನನ್ನನ್ನು ಕರೆಯುತ್ತಾ ಬಂದಿದ್ದೀರಿ. ಏಕೆಂದರೆ ಪತಿತರಾಗಿದ್ದೀರಿ. ಹೇ ತಂದೆ, ನೀನು ಬಂದು ನಮ್ಮನ್ನು ಪಾವನರನ್ನಾಗಿ ಮಾಡು ಎಂದು ಕರೆಯುತ್ತೀರಿ. ಹಾಗಾಗಿ ಇದು ಪ್ರವೃತ್ತಿ ಮಾರ್ಗದ ಪ್ರೀತಿಯಾಗಿದೆ. ಸತ್ಯಯುಗದಲ್ಲಿ ಪವಿತ್ರತೆಯ ಪ್ರೀತಿ ಇರುತ್ತದೆ. ಇಲ್ಲಿದೆ ಅಪವಿತ್ರತೆಯ ಪ್ರೀತಿ. ಹಾಗಾಗಿ ದುಃಖವಾಗುತ್ತದೆ. ಹಗಲು ರಾತ್ರಿಯ ವ್ಯತ್ಯಾಸವಿದೆ ಅಲ್ಲವೇ? ನೀವು ತಿಳಿದುಕೊಂಡಿದ್ದೀರಿ. ಪವಿತ್ರರಾದರೆ ಸುಖ, ಶಾಂತಿ, ಸಮೃದ್ಧಿಯೂ ಸಹ ಪ್ರಾಪ್ತಿಯಾಗುತ್ತದೆ. ಇದು ಆಟವಾಗಿದೆ. ಲಕ್ಷಾಂತರ ವರ್ಷಗಳ ಮಾತೇ ಇಲ್ಲ. ಈಗ ಸನ್ಯಾಸಿಗಳ ಬಳಿ ಗುರು ಮತ್ತು ಶಿಷ್ಯರಿದ್ದಾರೆ. ಅಲ್ಲಿ ಯಜ್ಞವನ್ನು ರಚಿಸುತ್ತಿದ್ದರೆ ಎಷ್ಟು ಖರ್ಚು ಮಾಡುತ್ತಾರೆ? ಇದು ರುದ್ರಜ್ಞಾನ ಯಜ್ಞವಾಗಿದೆ. ಸತ್ಯವಾದದ್ದು ಇದಾಗಿದೆ. ಅಲ್ಲಿದೆ ಭಕ್ತಿ. ಜ್ಞಾನ ಸಾಗರ ರುದ್ರ ಶಿವ ಆಗಿದ್ದಾರೆ. ಈ ಯಜ್ಞದಲ್ಲಿ ಇಡೀ ಪ್ರಪಂಚದ ಆಹುತಿಯಾಗಲಿದೆ. ಆ ಯಜ್ಞದಿಂದ ಯಾವುದೇ ರಿಸಲ್ಟ್ ಸಿಗುವುದಿಲ್ಲ. ರಿಸಲ್ಟ್ ಈ ಜ್ಞಾನ ಯಜ್ಞದಿಂದ ಸಿಗುತ್ತದೆ. ನಾವು ಹೊಸ ಪ್ರಪಂಚಕ್ಕೆ ಹೋಗುತ್ತೇವೆ ಎಂದು ನಿಮಗೆ ಗೊತ್ತಿದೆ. ನಂತರ ಯಾವುದೇ ಯಜ್ಞ ಇರುವುದೇ ಇಲ್ಲ. ಈ ಮಂದಿರಗಳು ಇತ್ಯಾದಿಗಳು ಸಹ ಎಷ್ಟು ವೃದ್ಧಿಯಾಗುತ್ತವೆ. ಹೇಗೆ ಇಲ್ಲಿ ಹನುಮಂತನ ಮಂದಿರವನ್ನು ಕಟ್ಟಿದ್ದಾರೆ. ಈಗ ನೀವೆಲ್ಲರೂ ತಿಳಿದುಕೊಂಡಿದ್ದೀರಿ. ನಿಮ್ಮ ಬಳಿ ಅಂಧಶ್ರದ್ಧೆ ಇಲ್ಲ. ನೀವು ತಂದೆಯನ್ನು ತಿಳಿದುಕೊಂಡಿದ್ದೀರಿ.
ತಂದೆ ಇವರಲ್ಲಿ ಪ್ರವೇಶ ಮಾಡಿ ನಿಮಗೆ ತಿಳಿಸುತ್ತಾರೆ. ಈಗ ಇವರೂ ಸಹ ಕೇಳುತ್ತಾರೆ. ಇವರನ್ನು ಭಾಗ್ಯಶಾಲಿ ರಥ ಎಂದು ಕರೆಯಲಾಗುತ್ತದೆ. ಉಳಿದಂತೆ ಯಾವುದೇ ನಂದಿ, ಎತ್ತು ಇತ್ಯಾದಿಗಳ ವಿಷಯವಿಲ್ಲ. ಶಿವನಂತೂ ಸವಾರಿ ಮಾಡಲು ಸಾಧ್ಯವಿಲ್ಲ. ಈಗ ನಿಮ್ಮ ಹೆಸರನ್ನೇ ಸ್ವದರ್ಶನ ಚಕ್ರಧಾರಿ ಎಂದು ಇಡಲಾಗಿದೆ. ಶಾಸ್ತ್ರಗಳಲ್ಲಿ ಎಷ್ಟೊಂದು ವಿಷಯಗಳನ್ನು ಬರೆದಿದ್ದಾರೆ. ಅದೆಲ್ಲವೂ ಭಕ್ತಿಯಾಗಿದೆ. ಇದು ಜ್ಞಾನವಾಗಿದೆ. ಜ್ಞಾನ ಎಂದರೆ ಶಿಕ್ಷಣ. ಇದರಿಂದ ಪದವಿ ಸಿಗುತ್ತದೆ. ಸ್ವದರ್ಶನ ಚಕ್ರಧಾರಿಯಾಗುವುದರಿಂದ ಚಕ್ರವರ್ತಿ ರಾಜರಾಗುತ್ತೀರಿ. ಯಾರಿಗೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದಿದ್ದರೆ ಪ್ರತಿದಿನ ಅಭ್ಯಾಸ ಮಾಡಿರಿ. ಶಾಲೆಯಲ್ಲಿ ನಂಬರ್ ವಾರ್ ಇರುತ್ತಾರಲ್ಲವೇ, 84 ಜನ್ಮಗಳ ಚಕ್ರ ಹೇಗೆ ತಿರುಗುತ್ತದೆ ಎನ್ನುವುದು ಸಹ ಬುದ್ಧಿಯಲ್ಲಿ ಕುಳಿತುಕೊಳ್ಳಬೇಕು. ಯಾರು ಆರಂಭದಿಂದ ಭಕ್ತಿ ಮಾಡಿದ್ದಾರೋ ಅವರು ಬೇಗನೆ ಅರ್ಥ ಮಾಡಿಕೊಳ್ಳುತ್ತಾರೆ. ಯಾರು ತಡವಾಗಿ ಬರುತ್ತಾರೋ ಅವರು ಅಷ್ಟೊಂದು ಅರ್ಥ ಮಾಡಿಕೊಳ್ಳುವುದಿಲ್ಲ. ಚಿತ್ರವನ್ನು ನೋಡಿ ಹೋಗುತ್ತಾರೆ, ಏನನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಯಾವ ಮಕ್ಕಳು ಅರ್ಥ ಮಾಡಿಕೊಳ್ಳುತ್ತಾರೋ ಅವರು ತಿಳಿಸಲೂಬಹುದು. ಹಳಬರಿಗಿಂತ ಮುಂದೆ ಗ್ಯಾಲಪ್ ಮಾಡುವವರು ಬಹಳಷ್ಟಿದ್ದಾರೆ. ದಿನ ಪ್ರತಿದಿನ ಎಷ್ಟೊಂದು ಒಳ್ಳೆಯ ಪಾಯಿಂಟ್ಸ್ ಸಿಗುತ್ತದೆ ಎಂದರೆ ತಕ್ಷಣ ಅರ್ಥ ಮಾಡಿಕೊಳ್ಳಬೇಕು. ನಾವು ತಡವಾಗಿ ಬಂದಿದ್ದೇವೆ ಎಂದು ಹೀಗೆ ತಿಳಿದುಕೊಳ್ಳಬಾರದು. ಅಂದ್ರೆ ಜ್ಞಾನಕ್ಕೆ ನಾವು ಲೇಟಾಗಿ ಬಂದ್ವಲ್ಲ ಅಂತ ತಿಳ್ಕೋಬಾರದು. ಹೇಗೆ ತಲುಪಲು ಸಾಧ್ಯ? ತಂದೆ ಹೇಳುತ್ತಾರೆ, ನೀವು 7 ದಿನಗಳಲ್ಲಿ ಏನನ್ನು ಗ್ರಹಿಸುತ್ತೀರೋ ಅದನ್ನು 20 ವರ್ಷಗಳಾದವರೂ ಸಹ ಗ್ರಹಿಸಿಲ್ಲ. ನಾಟಕದಲ್ಲಿ ಪಾತ್ರವೇ ಅಂತಹದ್ದಾಗಿದೆ. ಹಿಂದೆ ಬರುವವರೂ ಸಹ ಒಳ್ಳೆಯ ಪುರುಷಾರ್ಥ ಮಾಡಿ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ. ಸಂಪಾದನೆಯೂ ಸಹ 21 ಜನ್ಮಗಳದ್ದಾಗಿದೆ. ಬಹಳ ಜಬರ್ದಸ್ತ್ ಆಗಿದೆ. ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿ ಸಿಗುತ್ತದೆ. ಇಲ್ಲಂತೂ ವಿಕಾರವಿಲ್ಲದೆ ಇರಲು ಸಾಧ್ಯವಿಲ್ಲ. ನಿಶ್ಚಯ ಕುಳಿತುಕೊಂಡರೆ ಆಗ ನಿಶ್ಚಯದಲ್ಲಿ ವಿಜಯವಾಗುತ್ತದೆ. ಕೆಲವರಂತೂ ತಕ್ಷಣ ಮದ್ಯಪಾನ, ಸಿಗರೆಟ್ ಇತ್ಯಾದಿಗಳನ್ನು ಬಿಡುತ್ತಾರೆ. ತಂದೆ ನಿಮ್ಮನ್ನು ಪವಿತ್ರರನ್ನಾಗಿ ಮಾಡಿ ರಾವಣನ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಸುತ್ತಾರೆ. ಈ ಇಡೀ ಪ್ರಪಂಚದ ಮೇಲೆ ರಾವಣನ ರಾಜ್ಯವಿದೆ. ಅಲ್ಲಿದೆ ರಾಮರಾಜ್ಯ. ಶಾಸ್ತ್ರಗಳಲ್ಲಿ ಎಷ್ಟೊಂದು ವಿಷಯಗಳನ್ನು ಬರೆದಿಟ್ಟಿದ್ದಾರೆ. ಕೋತಿಗಳ ಸೈನ್ಯವನ್ನು ರಾಮ ತೆಗೆದುಕೊಂಡನು. ಹಾಗಾಗಿ ಇದು ಬಹಳ ಮಧುರ ಸಂಬಂಧವಾಗಿದೆ. ನೆನಪಿನ ಯಾತ್ರೆಯಿಂದ ಸತೋಪ್ರಧಾನರಾಗಬೇಕು. ಜೀವನ್ಮುಕ್ತಿಯನ್ನು ಪಡೆದುಕೊಂಡ ಮೇಲೆ ಮತ್ತೆ ಜ್ಞಾನದ ಅವಶ್ಯಕತೆ ಏನಿದೆ? ಈ ಕಥೆಗಳು ಇತ್ಯಾದಿಗಳೆಲ್ಲವೂ ಭಕ್ತಿ ಮಾರ್ಗದ್ದಾಗಿವೆ. ನೀವು ಮಾಯೆಯ ಮೇಲೆ ವಿಜಯವನ್ನು ಪಡೆಯುತ್ತಿದ್ದೀರಿ. ವಾಸ್ತವದಲ್ಲಿ ನಾವೆಲ್ಲರೂ ಸಹೋದರರಾಗಿದ್ದೇವೆ ಎಂದು ಈಗ ಮಕ್ಕಳಿಗೆ ಗೊತ್ತಿದೆ. ಅವರು ತಮ್ಮ ಮನೆಗೆ ಹೋಗುತ್ತಾರೆ. ತಮ್ಮ ಆತ್ಮಿಕ ಮನೆಯ ನೆನಪಿರುತ್ತದೆ. ಆತ್ಮವೇ ಮನೆಗೆ ಹೋಗುತ್ತದೆ. ಶರೀರವಂತೂ ಹೋಗುವುದಿಲ್ಲ. ಅದು ಆತ್ಮಗಳ ಪ್ರಪಂಚವಾಗಿದೆ. ನಾವು ಮನೆಗೆ ಹೋಗುವವರಾಗಿದ್ದೇವೆ ಎಂದು ಮಕ್ಕಳಿಗೆ ಗೊತ್ತಿದೆ. 84 ಜನ್ಮಗಳ ಚಕ್ರ ಪೂರ್ಣವಾಯಿತು. ಈ ಬೇಹದ್ದಿನ ನಾಟಕದ ಚಕ್ರವು ತಿರುಗುತ್ತಲೇ ಇರುತ್ತದೆ. ಇದು ನಾಟಕವಾಗಿದೆ ಎಂದು ಬೇರೆ ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ನೀವು ಮಕ್ಕಳ ಬುದ್ಧಿಯಲ್ಲಿ ಇದು ನೆನಪಿರಬೇಕು. ಯಾರಿಗಾದರೂ ತಿಳಿಸಬೇಕು. ನಾವು 84 ಜನ್ಮಗಳನ್ನು ಪಡೆದಿದ್ದೇವೆ ಎನ್ನುವುದು ಸಹ ಮಕ್ಕಳಿಗೆ ಗೊತ್ತಿದೆ. 84 ಲಕ್ಷ ಎಂದು ಹೇಳುವುದರಿಂದಂತೂ ಅರ್ಥದಿಂದ ದೂರ ಹೋಗುತ್ತಾರೆ. ತಂದೆಯನ್ನು ಮರೆಯುವುದರಿಂದಲೇ ಇವರು ತಿಳುವಳಿಕೆ ಇಲ್ಲದವರಾಗಿದ್ದಾರೆ. ಯಾರು 84 ಜನ್ಮಗಳ ಆಸ್ತಿಯನ್ನು ಕೊಡುತ್ತಾರೋ ಆ ತಂದೆಯನ್ನು ಎಂದಿಗೂ ಮರೆಯಬಾರದು. ಅಂದ್ರೆ ಶುಭಾಬನನ್ನು ಎಂದಿಗೂ ಮರಿಬಾರದು. ಹೌದು, ನಾವು ತಂದೆಯನ್ನ ಮರ್ತು ಬಿಟ್ಟಿದ್ದೀವಿ ಎಂದು ನೀವೀಗ ಹೇಳುತ್ತೀರಿ. ಈಗ ತಂದೆ ಸ್ವಯಂ ಕಲಿಸುತ್ತಾರೆ. ಶ್ರೀಮತದಂತೆಯೇ ನೀವು ರಾಜರುಗಳಿಗೂ ರಾಜರಾಗುತ್ತೀರಿ. ಟೀಚರ್ ಓದಿಸುತ್ತಾರೆ, ನೀವು ಓದಿ ರಾಜರಾಗುತ್ತೀರಿ. ನಂತರ ಎಷ್ಟು ಪರಿಶ್ರಮ ಪಡುತ್ತೀರೋ ಅಷ್ಟು ತಮಗೆ ತಾವೇ ರಾಜ್ಯಾಧಿಕಾರದ ತಿಲಕವನ್ನು ಇಟ್ಟುಕೊಳ್ಳುತ್ತೀರಿ. ಸ್ವಯಂ ಭಗವಂತನೇ ಓದಿಸಿ ದೇವಿ ದೇವತೆಗಳನ್ನಾಗಿ ಮಾಡಿದ್ದಾರೆ. ಯಾರೆಲ್ಲ ಭಾರತವಾಸಿಗಳಿದ್ದಾರೋ ಅವರು ಲಕ್ಷ್ಮೀನಾರಾಯಣರನ್ನು ಭಗವಾನ್ ಭಗವತಿ ಎಂದು ಹೇಳುತ್ತಾರೆ. ಹಾಗಾದರೆ ಭಗವಾನ್ ಮತ್ತು ಭಗವತಿಯರದ್ದು ಎಷ್ಟು ಶ್ರೇಷ್ಠ ಪದವಿಯಾಗಿದೆ. ಈಗ ನಿಮಗೆ ಇದೇ ಶಕ್ತಿ ಇದೆ. ಇವರಂತೂ ಕಲ್ಪಕಲ್ಪವೂ ಆಗುತ್ತಾರೆ ಎಂದು ನೀವು ತಕ್ಷಣ ಅರ್ಥ ಮಾಡಿಕೊಳ್ಳುತ್ತೀರಿ.
ಓದಿಸುವವರು ಭಗವಂತನಾಗಿದ್ದಾರೆಯೇ ಹೊರತು ಶ್ರೀಕೃಷ್ಣನಲ್ಲ. ಈಗ ನಿಮಗೆ ಗೊತ್ತಾಗಿದೆ, ಇವರು ಸಂಪೂರ್ಣ ಪವಿತ್ರರಾಗಿದ್ದಾರೆ. ಇವರ ಮಹಿಮೆಯನ್ನೇ ಗಾಯನ ಮಾಡಲಾಗುತ್ತದೆ. ತಮ್ಮ ಹಸುರಿ ಗುಣಗಳನ್ನು ಇವರ ಮುಂದೆ ವರ್ಣನೆ ಮಾಡುತ್ತಾರೆ. 84 ಲಕ್ಷ ಎಂದು ಕೇಳಿದ್ದಾರೆ. ಹಾಗಾಗಿ ಈಗ 84 ಜನ್ಮಗಳ ವಿಷಯ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದಿಲ್ಲ. ಹಾಗಾಗಿ ತಂದೆಯೇ ಕುಳಿತು ತಿಳಿಸುತ್ತಾರೆ. ಇದು ಶ್ರೀ ಶ್ರೀ ಶ್ರೇಷ್ಠಾತಿ ಶ್ರೇಷ್ಠ ಮತವಾಗಿದೆ. ಟೀಚರ್ ಮತವನ್ನು ಕೊಡುತ್ತಾರಲ್ಲವೇ, ಅವರೆಲ್ಲರಿಗೂ ಮತವನ್ನು ಕೊಡುವವರಾಗಿದ್ದಾರೆ. ಮೊದಲು ಯಾರು 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 ಎಂದು ಗೊತ್ತಿರಲಿಲ್ಲ. ಈಗ ತಕ್ಷಣ ಬುದ್ಧಿಯಲ್ಲಿ ಬರುತ್ತದೆ. ಯಾರು ತಿಳಿದುಕೊಂಡಿದ್ದಾರೋ ಅವರೇ ಅನ್ಯರಿಗೆ ತಿಳಿಸುತ್ತಾರೆ. ಇಲ್ಲಿ ಭಾರತದಲ್ಲಿ ಬ್ರಿಟಿಷ್ ಸರ್ಕಾರ ಇದ್ದಾಗ ಎಷ್ಟೊಂದು ಲೂಟಿ ಮಾಡಿದರು. ಇಲ್ಲದಿದ್ದರೆ ಭಾರತ ಎಷ್ಟು ಸಾಹುಕಾರವಾಗಿತ್ತು, ಅಂದರೆ ಶ್ರೀಮಂತ ದೇಶವಾಗಿತ್ತು. ನಿಜಾಮನ ಹೆಸರು ಎಷ್ಟು ಪ್ರಸಿದ್ಧವಾಗಿದೆ. ಅದೆಲ್ಲವೂ ಮನುಷ್ಯರ ಶ್ರೀಮಂತಿಕೆಯಾಗಿದೆ. ನಿಜಾಮನಿಗೆ 500 ಜನ ರಾಣಿಯರಿದ್ದರು. ಈಗ ತಂದೆ ನಿಮಗೆ ಯಾರು ಯಾರು ಎಂದು ತಿಳಿಸುತ್ತಾರೆ. ಅರ್ಥಾತ್ ನಾನು ಯಾರು ಎಂದು ಪ್ರಪಂಚದಲ್ಲಿ ಯಾರಿಗೂ ಗೊತ್ತಿಲ್ಲ. 1000 ಸೂರ್ಯಗಳಿಗಿಂತಲೂ ತೇಜೋಮಯವಾಗಿ ಯಾರೂ ಇಲ್ಲ. ಅಂದ್ರೆ ಪರಮಾತ್ಮನ ವಿಚಾರ ಬಂದಾಗ ಪರಮಾತ್ಮ 1000 ಸೂರ್ಯಗಳಿಗಿಂತ ತೇಜೋಮಯವಾಗಿದ್ದಾನೆ ಎಂದು ಹೇಳುತ್ತಾರೆ. ಆ ರೀತಿ ಯಾರೂ ಇಲ್ಲ. ಇದೆಲ್ಲವೂ ಕೇಳಲ್ಪಟ್ಟಂತಹ ಮಾತುಗಳಾಗಿವೆ, ಶಾಸ್ತ್ರಗಳಲ್ಲಿ ಬರೆಯಲಾಗಿದೆಯಲ್ಲವೇ. ಹಾಗಾಗಿ ಭಗವಂತನು ಬಹಳ ತೇಜೋಮಯವಾಗಿರಬಹುದು ಎಂದು ಬುದ್ಧಿಯಲ್ಲಿರುತ್ತದೆ. ಓದಿದ್ದಾರೆ, ಕೇಳಿದ್ದಾರೆ, ಹಾಗಾಗಿ ನಮಗೂ ಸಾಕ್ಷಾತ್ಕಾರವಾಗಲಿ ಎಂದು ತಿಳಿದುಕೊಳ್ಳುತ್ತಾರೆ. ಹಾಗಾಗಿ ಕೃಷ್ಣನನ್ನು ಕುಳಿತು ನೆನಪು ಮಾಡುತ್ತಾರೆ, ನಮಗೆ ದರ್ಶನವಾಗಲಿ ಎಂದು. ಸರಿ, ದರ್ಶನವೂ ಆಗುತ್ತದೆ. ನಂತರ ಪ್ರಾಪ್ತಿ ಏನು? ದರ್ಶನವಾಯಿತು, ನಂತರ ಏನು ಲಾಭವೇನು? ಸಾಕ್ಷಾತ್ಕಾರದಿಂದ ಯಾವುದೇ ಲಾಭವಿಲ್ಲ ಎಂದು ತಂದೆ ತಿಳಿಸುತ್ತಾರೆ. ಈ ಮಾತುಗಳನ್ನು ಬಹಳ ಅರ್ಥ ಮಾಡಿಕೊಳ್ಳುವಂತಹದ್ದಾಗಿವೆ. ತಂದೆಯಿಂದ ಆಸ್ತಿಯನ್ನು ಪಡೆಯುವುದು ಸೆಕೆಂಡಿನ ಕೆಲಸವಾಗಿದೆ. ಬೇಹದ್ದಿನ ತಂದೆ ಶಿವಬಾಬಾ ಒಬ್ಬರೇ ಆಗಿದ್ದಾರೆ. ನಾವೆಲ್ಲರೂ ಸಹೋದರ ಸಹೋದರರು ಎಂದು ಎಲ್ಲರೂ ಹೇಳುತ್ತಾರೆ. ಚೀನಿ ಇಂದು ಬಾಯಿ ಬಾಯಿ, ಅಂದ್ರೆ ಚೀನಾದವರು ಹಿಂದೂಗಳು ಬಾಯಿ ಬಾಯಿ ಅರ್ಥವನ್ನು ತಿಳಿದುಕೊಳ್ಳುವುದಿಲ್ಲ. ಈಗ ತಂದೆಯೇ ಕುಳಿತು ತಿಳಿಸುತ್ತಾರೆ, ನಾನು ನೀವು ಮಕ್ಕಳ ಬೇಹದ್ದಿನ ತಂದೆಯಾಗಿದ್ದೇನೆ. ನೀವು ಚೈತನ್ಯ ಆತ್ಮರು, ಸಹೋದರ ಸಹೋದರರಾಗಿದ್ದೀರಿ. ಆ ಸಮಯದಲ್ಲಿ ನಾವು ಟ್ರಾನ್ಸ್ಫರ್ ಆಗುತ್ತೇವೆ ಎಂದು ನಿಮಗೆ ಗೊತ್ತಿದೆ. ತಮೋ ಪ್ರಧಾನದಿಂದ ಈಗ ಸತೋ ಪ್ರಧಾನರಾಗುತ್ತೀರಿ. ಇದು ಶಿಕ್ಷಣ ಆಗಿದೆ ಅಲ್ಲವೇ? ಆ ಲೌಕಿಕ ಶಿಕ್ಷಣವನ್ನು ಎಷ್ಟೊಂದು ಓದುತ್ತಾರೆ. ಇದು ತಂದೆಯ ಆತ್ಮಿಕ ಶಿಕ್ಷಣ ಆಗಿದೆ. ಇದನ್ನು ಒಂದೇ ಸಾರಿ ನೀವೇ ಓದುತ್ತೀರಿ. ಈಗ ಆತ್ಮಿಕ ಸಮ್ಮೇಳನ ಎಂಬ ಅಕ್ಷರವನ್ನು ಹೇಳುತ್ತಾರೆ, ಅಂದ್ರೆ ಸ್ಪಿರಿಚುವಲ್ ಕಾನ್ಫರೆನ್ಸ್ ಎಂದು ಹೇಳುತ್ತಾರೆ. ಆದರೆ ಅದರ ಅರ್ಥದ ಬಗ್ಗೆ ಏನೂ ಗೊತ್ತಿಲ್ಲ. ಆತ್ಮಿಕ ಜ್ಞಾನ ಯಾರ ಬಳಿ ಇದೆ ಎಂದು ಗೊತ್ತಿಲ್ಲ. ನಮ್ಮ ಬಳಿಯಂತೂ ಎಲ್ಲಾ ಶಾಸ್ತ್ರಗಳ ಜ್ಞಾನ ಇದೆ. ತಂದೆ ತಿಳಿಸುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ಆತ್ಮಿಕ ಸ್ಪಿರಿಚುವಲ್ ನಾಲೆಡ್ಜ್ ಅಂತೂ ತಂದೆಯ ಮೂಲಕವೇ ಸಿಗುತ್ತದೆ. ಆ ಸಮಯದಲ್ಲಿ ನೀವು ಆತ್ಮಗಳಿಗೆ ತಂದೆಯಿಂದ ಜ್ಞಾನ ಸಿಗುತ್ತದೆ. ನಂತರ 5000 ವರ್ಷಗಳ ನಂತರ ಚಕ್ರ ಪುನರಾವರ್ತನೆ ಆಗಬೇಕಿದೆ. ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗಲು ಯೋಗವನ್ನು ಕಲಿಸಲಾಗುತ್ತದೆ. ತಂದೆಯೇ ಕುಳಿತು ತಿಳಿಸುತ್ತಾರೆ, ನೀವು ಆತ್ಮಗಳು ಸಹೋದರ ಸಹೋದರಿಯರಾಗಿದ್ದೀರಿ. ನೀವು ಆತ್ಮಗಳು ಸಹೋದರ ಸಹೋದರರಾಗಿದ್ದೀರಿ. ಈಗ ನಾನು ನಿಮ್ಮ ತಂದೆಯಾಗಿದ್ದೇನೆ. ನಿಮಗೆ ಸೃಷ್ಟಿಯ ಚಕ್ರವನ್ನು ತಿಳಿಸುತ್ತೇನೆ. 84 ಜನ್ಮಗಳ ಚಕ್ರ ಪೂರ್ಣವಾಗುತ್ತದೆ. ನಂತರ ನಿಮ್ಮ ಜ್ಞಾನ ಬಂದಾಗುತ್ತದೆ. ಮತ್ತೆ 1ನೇ ನಂಬರ್ನಿಂದ ಶುರುವಾಗುತ್ತದೆ, ಅಂದ್ರೆ ಮೊದಲಿನಿಂದ ಶುರುವಾಗುತ್ತದೆ. ಆ ಶಿಕ್ಷಣವನ್ನು ನೀವು ತಿಳಿದುಕೊಂಡಿದ್ದೀರಿ. ಬ್ರಾಹ್ಮಣರಿಲ್ಲದೆ ಶೂದ್ರ ಬುದ್ಧಿಯವರು ಜ್ಞಾನವನ್ನು ಓದಿಸಲು ಸಾಧ್ಯವಿಲ್ಲ. ನಾವೇ ಬ್ರಾಹ್ಮಣರು ಸರ್ವೋತ್ತಮ ಕುಲದವರಾಗಿದ್ದೇವೆ ಎಂದು ನೀವೀಗ ತಿಳಿದುಕೊಂಡಿದ್ದೀರಿ. ನಂತರ ನಾವೇ ದೇವತೆಗಳಾಗುತ್ತೇವೆ. ಈಗ ನಮಗೆ ತಂದೆ ಓದಿಸುತ್ತಾರೆ, ಈಶ್ವರನ ಸಂತಾನರಾಗಿದ್ದೀರಿ. ಈಶ್ವರನೂ ಸಹ ಇಲ್ಲಿಗೆ ಬರಬೇಕಾಗುತ್ತದೆ. ತಂದೆ ಏನೆಲ್ಲ ತಿಳಿಸುತ್ತಾರೋ
ಅದು ಟೈಮ್ ಪಾಸ್ ಆಗುತ್ತಿರುತ್ತದೆ. ಇವರಿಗೆ 5,000 ವರ್ಷಗಳಾಗಿವೆ. ಚಕ್ರ ಶುರುವಾಗಿದೆ. ಮೊಟ್ಟ ಮೊದಲು ಇಲ್ಲಿಯವರೆಗೆ 5,000 ವರ್ಷಗಳಾಗಿವೆ. ಚಕ್ರ ಶುರುವಾಗಿದೆ. ಮೊಟ್ಟ ಮೊದಲ ಸಂವತ್ಸರ 111 ಆಗಿರುತ್ತದೆ. ತಂದೆ ಕುಳಿತು ತಿಳಿಸುತ್ತಾರೆ, ಆತ್ಮರು ಮತ್ತೆ ಪಾತ್ರವನ್ನು ಪುನರಾವರ್ತನೆ ಮಾಡುತ್ತಾರೆ. ಯಾವ ಜನ್ಮವನ್ನು ಯಾವ ಸಮಯದಲ್ಲಿ ಪಡೆದಿದ್ದಾರೋ ಅದು ಬಹು ರಿಪೀಟ್ ಆಗುತ್ತದೆ. ತಂದೆ ತಿಳಿಸುತ್ತಾರೆ, ಇದು ಸಹ ನಾಟಕದ ಅನುಸಾರ ಸಂಭಾಷಣೆ ನಡೆಯುತ್ತಿರುತ್ತದೆ. ಈಗ ನಿಮಗೆ ಸ್ಮೃತಿಗೆ ಬಂದಿದೆ. ಹೌದು, ಇಂತಹ ಚಕ್ರ ಬೇರೆ ಯಾರ ಬಳಿಯೂ ಇರಲು ಸಾಧ್ಯವಿಲ್ಲ. ಈ ಚಕ್ರದ ಜ್ಞಾನವನ್ನು ಅಕ್ಯುರೇಟ್ ಆಗಿ ಯಾರೂ ತಿಳಿಸಲು ಸಾಧ್ಯವಿಲ್ಲ. ನೀವು ಮಕ್ಕಳ ಬುದ್ಧಿಯಲ್ಲಿ ಜ್ಞಾನ ಇದೆ, ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವವರು ಚೆನ್ನಾಗಿ ತಿಳಿಸುತ್ತಾರೆ. ಮೊದಲು ನಿಮಗೆ ಏನೂ ಗೊತ್ತಿರಲಿಲ್ಲ, ಈಗ ನೀವು ತಿಳಿದುಕೊಂಡಿದ್ದೀರಿ. ಆತ್ಮ ಒಂದು ಬಿಂದುವಾಗಿದೆ, ಅದರಲ್ಲಿ ಸಂಪೂರ್ಣ ಜ್ಞಾನ ಧಾರಣೆಯಾಗಿರುತ್ತದೆ. ತಲೆಯಲ್ಲಿ ಏನು ತಿರುಗಿದಂತೆ ಈ ಚಕ್ರ ತಿರುಗುತ್ತಿರುತ್ತದೆ. ನೋಡಲು ಏನೂ ಬರುವುದಿಲ್ಲ. ಈ ರಹಸ್ಯವನ್ನು ಬೇರೆ ಯಾವುದೇ ಮನುಷ್ಯರು ತಿಳಿದುಕೊಂಡಿಲ್ಲ. ನೀವು ಅದೃಷ್ಟ ನಕ್ಷತ್ರಗಳಾಗಿದ್ದೀರಿ. ಸ್ವಯಂ ಭಗವಂತನೇ ಬಂದು ನಿಮಗೆ ಓದಿಸುತ್ತಿದ್ದಾರೆ. ತಂದೆ ಹೇಳುತ್ತಾರೆ, ನನ್ನಲ್ಲಿ ಸಂಪೂರ್ಣ ಜ್ಞಾನ ತುಂಬಿದೆ. ನಿಮಗೆ ಶ್ರೇಷ್ಠ ಮತವನ್ನು ಕೊಡುತ್ತಿದ್ದೇನೆ. ವಜ್ರದಂತಹ ಜನ್ಮವನ್ನು ಈಗ ವ್ಯರ್ಥವಾಗಿ ಹಾಳು ಮಾಡಿಕೊಳ್ಳಬೇಡಿ. ಈ ಶಿಕ್ಷಣವನ್ನು ಓದಿ ವಜ್ರದಂತಹ ಜನ್ಮವನ್ನು ಮತ್ತೆ ಮಾಡಿಕೊಳ್ಳಿ. ಕುಮಾರಿಯರ ತಿಳುವಳಿಕೆ ಚೆನ್ನಾಗಿರುತ್ತದೆ. ತಂದೆ ಹೇಳುತ್ತಾರೆ, ತಂದೆಯನ್ನು ತಿಳಿದುಕೊಳ್ಳಿ. ಈಗ ತಂದೆಯ ನೆನಪಿನಿಂದಲೇ ಆತ್ಮ ಸತೋಪ್ರಧಾನವಾಗುತ್ತದೆ. ಆ ಸಮಯದಲ್ಲಿ ದುಃಖವಿರುತ್ತದೆ. ಅಂದ್ರೆ ಕಲಿಯುಗದಲ್ಲಿ ದುಃಖ ಇರುತ್ತದೆ. ಆಗ ಮನುಷ್ಯರು ಹೇಳುತ್ತಾರೆ, ಅಯ್ಯೋ ಭಗವಂತ ಹೀಗೇಕೆ ಮಾಡಿದರು, ಇಂಥ ಅನಾದಿ ನಾಟಕವನ್ನ ಯಾಕೆ ಸೃಷ್ಟಿ ಮಾಡಿದರು? ಇದು ಅನಾದಿಯಾಗಿ ಮಾಡಲ್ಪಟ್ಟ ನಾಟಕವಾಗಿದೆ ಎಂದು ಅವರು ಅರ್ಥ ಮಾಡಿಕೊಳ್ಳುವುದಿಲ್ಲ. ಸತ್ಯಯುಗದಲ್ಲಿ ಎಂದಾದರೂ ಬಾಯಿಂದ ಹೀಗೆ ಹೇಳುತ್ತಾರೆಯೇ? ಅಂದ್ರೆ ಇಂಥ ಜಗತ್ತನ್ನ ಭಗವಂತ ಯಾಕೆ ಸೃಷ್ಟಿ ಮಾಡ್ದ ಅಂತ ಹೇಳ್ತಾರೆ? ಇಲ್ಲ ತಾನೆ. ಅಲ್ಲಂತೂ ಸುಖವೇ ಸುಖವಿರುತ್ತದೆ. ಇಲ್ಲಿ ಗಾಬರಿಯಾಗುತ್ತಾರೆ. ಮಾಯೆಯ ದಾಳಿ ಆಗುವುದರಿಂದ ಎಲ್ಲವನ್ನೂ ಮರೆತು ಬಿಡುತ್ತಾರೆ. ಈ ಪ್ರಪಂಚದಲ್ಲಿ ಏನನ್ನಾದರೂ ಕೊಟ್ಟರೆ ದುಃಖವೇ ದುಃಖವಿರುತ್ತದೆ. ಸನ್ಯಾಸಿಗಳು ಕಾಡಿಗೆ ಹೋಗುತ್ತಾರೆ, ಅಲ್ಲಿಯೂ ಸಹ ಯಾವುದೇ ಸುಖವಿರುವುದಿಲ್ಲ. ನೀವು ಮಕ್ಕಳು ಬಹಳ ಸುಖವನ್ನು ನೋಡುತ್ತೀರಿ. ಇದು ಸುಖ ದುಃಖದ ಆಟವಾಗಿದೆ. ನಾಟಕದ ರಹಸ್ಯವನ್ನು ಯಾವುದೇ ಸನ್ಯಾಸಿ ಉದಾಸಿಗಳು ತಿಳಿದುಕೊಂಡಿಲ್ಲ. ಇದು ಹೊಸ ಜ್ಞಾನವಾಗಿದೆ. ಆದ್ದರಿಂದ ಕಿರಿಕಿರಿಯಾಗುತ್ತದೆ. ನಿಧಾನವಾಗಿ ಬುದ್ಧಿಯಲ್ಲಿ ಬರುತ್ತಿರುತ್ತದೆ. ನೀವು ನಿಮ್ಮದೇ ತನುಮನಧನದಿಂದ ಸ್ವಯಂ ನಿಮ್ಮ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೀರಿ. ಹಾಗಾಗಿ ಶ್ರೀಮತದಂತೆ ನಡೆಯಬೇಕಲ್ಲವೇ? ಶಿಕ್ಷಣ ಯಾವುದೇ ಕಷ್ಟ ಇಲ್ಲ, ಆದರೆ ಮಾಯೆ ದಾಳಿ ಮಾಡುತ್ತದೆ. ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ, ಈ ಸೃಷ್ಟಿ ಅನಾದಿ ಅವಿನಾಶಿಯಾಗಿದೆ. ಬುದ್ಧಿಯಲ್ಲಿ ಇಡೀ ಚಕ್ರದ ಜ್ಞಾನ ನೆನಪಿದೆ. 5,000 ವರ್ಷಗಳ ಸೃಷ್ಟಿಯಾಗಿದೆ. ಅವರಂತೂ ಲಕ್ಷಾಂತರ ವರ್ಷಗಳೆಂದು ಹೇಳುತ್ತಾರೆ. ಹಾಗಾಗಿ ಬುದ್ಧಿಯಲ್ಲಿ ಏನು ಬರುವುದೇ ಇಲ್ಲ. ತಂದೆ ಸಂಪೂರ್ಣವಾಗಿ ತಮ್ಮ ಸಮಾನರನ್ನಾಗಿ ಮಾಡುತ್ತಾರೆ. ಜ್ಞಾನದಲ್ಲಿ ತಮ್ಮ ಸಮಾನರನ್ನಾಗಿ ಮಾಡಿಕೊಳ್ಳುತ್ತಾರೆ. ಹೇಗೆ ಟೀಚರ್ ವಿದ್ಯಾರ್ಥಿಗಳನ್ನು ತಮ್ಮ ಸಮಾನರನ್ನಾಗಿ ಮಾಡಿಕೊಳ್ಳುತ್ತಾರೆ, ಇದಂತೆ ತಮ್ಮ ಸಮಾನರನ್ನಾಗಿ ಹೇಗೆ ಮಾಡುತ್ತಾರೆ? ಅವರಂತೂ ಮದುವೆಯಾಗಿ ಮಕ್ಕಳನ್ನು ಪಡೆದಾಗ ತಂದೆ ಎಂದು ಕರೆಸಿಕೊಳ್ಳುತ್ತಾರೆ. ಇವರು ಎಲ್ಲರ ತಂದೆ ಒಬ್ಬರೇ ಆಗಿದ್ದಾರೆ. ಶಿವಬಾಬಾ ಎಲ್ಲರಿಗೂ ತಂದೆಯಾಗಿದ್ದಾರೆ. ಸರ್ವರ ಸದ್ಗತಿ ದಾತ ಆಗಿದ್ದಾರೆ. ಆದರೆ ತಂದೆ ಸರ್ವವ್ಯಾಪಿಯಲ್ಲ, ಸರ್ವವ್ಯಾಪಿ ಆತ್ಮವಾಗಿದೆ. ಆ ಆತ್ಮದೊಳಗೆ 5 ಭೂತಗಳಿವೆ. ಅಂದ್ರೆ ಎಲ್ಲರೊಳಗೂ ಆತ್ಮ ಇದೆ. ಆ ಆತ್ಮದೊಳಗೆ ಎಲ್ಲರೊಳಗೂ 5 ಭೂತಗಳಿವೆ. ಮಕ್ಕಳಿಗೆ ಯಾವುದೇ ಮಾತು ಅರ್ಥವಾಗದಿದ್ದರೆ ಕೇಳಬಹುದು. ಉಳಿದಂತೆ ತಂದೆಯ ಡೈರೆಕ್ಷನ್ ಅಂತೆ ನಡೆಯಬೇಕು. ತಂದೆ ಹೇಳುತ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿರಿ, ಆಗ ನೀವು ಸತೋ ಪ್ರಧಾನರಾಗುತ್ತೀರಿ. ನಂತರ ನೀವು ಟ್ರಾನ್ಸ್ಫರ್ ಆಗುತ್ತೀರಿ. ಎಲ್ಲ ಆತ್ಮಗಳು ಶರೀರವನ್ನು ಬಿಟ್ಟು ಹೋಗುತ್ತಾರೆ. ಸಂಗಮ ಯುಗದಲ್ಲಿಯೇ ನೀವು ಮಕ್ಕಳಿಗೆ ಈ ಎಲ್ಲ ಮಾತುಗಳು ಗೊತ್ತಾಗುತ್ತದೆ. ನೀವು ಸತ್ಯಯುಗಕ್ಕೆ ಹೋಗುತ್ತೀರಿ. ಆಗ ಉಳಿದವರೆಲ್ಲರೂ ಮುಕ್ತಿಧಾಮಕ್ಕೆ ಹೋಗುತ್ತಾರೆ.
ಎಲ್ಲ ಆತ್ಮಗಳು ಶರೀರವನ್ನು ಇಲ್ಲಿಯೇ ಬಿಟ್ಟು ಹೋಗುತ್ತಾರೆ. ಶಿವ ಬಾಬಾರವರ ಬೇಹದ್ದಿನ ಇಡೀ ಮೆರವಣಿಗೆ ಕೊನೆಯಲ್ಲಿ ಹೋಗುತ್ತದೆ. ಅದಂತೂ ಮುಂದೆ ಹೋಗುತ್ತಾ ನೀವು ಸಹ ಅರ್ಥ ಮಾಡಿಕೊಳ್ಳುತ್ತೀರಿ ನಾವು ಯಾವ ಪದವಿಯನ್ನು ಪಡೆಯುತ್ತೇವೆ ಎಂದು. ಅದು ಸಹ ಗೊತ್ತಾಗುತ್ತದೆ. ಪಶ್ಚಾತ್ತಾಪ ಪಡುವುದು ಸಹ ಇಲ್ಲಿಯೇ ಆಗುತ್ತದೆ. ಸೆಕೆಂಡಿನಲ್ಲಿ ಸಾಕ್ಷಾತ್ಕಾರವಾಗುತ್ತದೆ. ಗರ್ಭ ಜೈಲಿನಲ್ಲಿ ಸಾಕ್ಷಾತ್ಕಾರ ಮಾಡಿಕೊಂಡು ನಂತರ ಶಿಕ್ಷೆಯನ್ನು ಅನುಭವಿಸುತ್ತಾರೆ. ಸಾಕ್ಷಾತ್ಕಾರವಿಲ್ಲದೆ ಶಿಕ್ಷೆ ಸಿಗಲು ಸಾಧ್ಯವಿಲ್ಲ. ಗರ್ಭ ಜೈಲಿನಲ್ಲಿಯೂ ಎಷ್ಟೊಂದು ಶಿಕ್ಷೆಗಳನ್ನು ಅನುಭವಿಸುತ್ತಾರೆ. ಅಲ್ಲಂತೂ ಗರ್ಭ ಮಹಲ್ ಇರುತ್ತದೆ. ಮಕ್ಕಳಿಗೆ ಈ ಎಲ್ಲಾ ಮಾತುಗಳನ್ನು ಸ್ಪಷ್ಟವಾಗಿ ತಿಳಿಸುತ್ತಿರುತ್ತಾರೆ. ಬಾಬಾರವರ ಬಳಿ ಯಾವುದೇ ವೇದ, ಶಾಸ್ತ್ರ, ಉಪನಿಷತ್ ಇತ್ಯಾದಿಗಳಿವೆ ಏನು? ತಂದೆಯಂತೂ ಹೇಳುತ್ತಾರೆ, ಈ ಹಳೆಯ ಕೇಳಲ್ಪಟ್ಟ ಜ್ಞಾನದ ಹೊಟ್ಟನ್ನೆಲ್ಲ ಬುದ್ಧಿಯಿಂದ ತೆಗೆದು ಹಾಕಿರಿ. ಕೆಟ್ಟದ್ದನ್ನು ಕೇಳಬೇಡಿ, ಕೆಟ್ಟದ್ದನ್ನು ಮಾತನಾಡಬೇಡಿ. ಇವು ಅರ್ಥ ಮಾಡಿಕೊಳ್ಳುವ ಮಾತುಗಳಾಗಿವೆ. ಯಾವುದೇ ಗೊಂದಲದ ಕೆಲಸ ಇತ್ಯಾದಿಗಳಲ್ಲಿ ಹೋಗುವುದರಿಂದ ಮತ್ತೆ ಈ ಎಲ್ಲ ಮಾತುಗಳು ಬುದ್ಧಿಯಿಂದ ಹಾರಿ ಹೋಗುತ್ತವೆ. ಆದರೆ ಇಲ್ಲಿ 7 ದಿನ ನೀವು ಸೇಫ್ಟಿಯಲ್ಲಿ ಇರುತ್ತೀರಿ. 7 ದಿನಗಳ ಕೋರ್ಸ್ ಎಂದು ಹೇಳಲಾಗುತ್ತದೆ. ಪಾಠವನ್ನು ಸಹ 7 ದಿನ ಇಡುತ್ತಾರೆ. ವಾಸ್ತವದಲ್ಲಿ 7 ದಿನ ಎಂದು ಅದಕ್ಕೇನೆ ಹೇಳಲಾಗುತ್ತದೆ. ಯಾವಾಗ ಹೊರಗಿನ ಯಾವುದೇ ಮಾತು ನೆನಪು ಬುದ್ಧಿಯಲ್ಲಿ ಬರುವುದಿಲ್ಲವೋ ಯಾವುದೇ ಪತ್ರ ವ್ಯವಹಾರಗಳು ಹೋಗಬಾರದು. ಅಂದ್ರೆ ಒಂದ್ಸರಿ 7 ದಿನ ಒಳಗ್ ಕುತ್ಕೊಂಡಿದೀವಿ ಅಂದ್ರೆ ಯಾವ ವಿಚಾರನೂ ಬರಬಾರದು, ಯಾವ ಪತ್ರ ವ್ಯವಹಾರನೂ ಆಗಬಾರದು. ಇಲ್ಲದಿದ್ದರೆ ಬೇರೆ ಬೇರೆ ಯೋಚನೆಗಳು ಅವಶ್ಯವಾಗಿ ಬರುತ್ತವೆ. ಇದಕ್ಕೇನೆ ಬಟ್ಟಿ ಎಂದು ಹೇಳಲಾಗುತ್ತದೆ. ಆದರೆ ಇಲ್ಲಿ ಸ್ವಲ್ಪ ಕಷ್ಟವಿದೆ. ಹೌದು, ಪಾಕಿಸ್ತಾನದಲ್ಲಿ ನಿಮ್ಮ ಬಟ್ಟಿ ಇತ್ತು, ಆಗ ಯಾರೂ ಇರಲಿಲ್ಲ. ಪಾರ್ಟಿಷನ್ ಆದಾಗ ಎಲ್ಲರೂ ಓಡಿ ಹೋದರು. ಎಲ್ಲರೂ ಒಂದೇ ಸಮಾನವಾಗಿ ಕೆಲಸ ಕಾರ್ಯಗಳನ್ನು ಮಾಡುತ್ತಿದ್ದರು. ಹಾಗಾಗಿ ತಂದೆ ಎಷ್ಟು ಕ್ಲಿಯರ್ ಆಗಿ ತಿಳಿಸುತ್ತಾರೆ. ಆದರೂ ಮಕ್ಕಳು ಮರೆತು ಬಿಡುತ್ತಾರೆ. ಇದಕ್ಕೆ ಮನ್ಮನಾಭವ ಎಂದು ಹೇಳಲಾಗುತ್ತದೆ. ಅದು ಗೀತೆಯ ಅಧ್ಯಾಯವಾಗಿದೆ. ಪುರುಷೋತ್ತಮ ಸಂಗಮ ಯುಗವಾಗಿದೆ ಅಲ್ಲವೇ? ಮನುಷ್ಯರಂತೂ ಸಂಪೂರ್ಣವಾಗಿ ಘೋರ ಅಂಧಕಾರದಲ್ಲಿದ್ದಾರೆ. ಕ್ರೋಧವನ್ನು ದಾನ ಕೊಟ್ಟು ಮತ್ತೆ ಒಂದು ವೇಳೆ ಕ್ರೋಧ ಮಾಡಿದರೆ 100 ಪಟ್ಟು ಶಿಕ್ಷೆ ಅನುಭವಿಸಬೇಕಾಗುತ್ತದೆ. ಸತ್ಯ ತಂದೆಯ ಜೊತೆ ಸತ್ಯವಾಗಿರಬೇಕು. ನಿಮ್ಮೊಳಗಿನ ಭೂತಗಳು ಓಡಿ ಹೋಗುತ್ತವೆ. ಇಲ್ಲದಿದ್ದರೆ ಭೂತಗಳನ್ನು ಬಿಡದಿದ್ದರೆ ನಿಮಗೇನೆ ಬಹಳ ನಷ್ಟವಾಗುತ್ತದೆ. ವಿಕಾರಗಳನ್ನು ಬಿಡುವ ಪ್ರತಿಜ್ಞೆ ಮಾಡಬೇಕು. ಕಾಮವಿಕಾರವು ಬಹಳ ಜಬರ್ದಸ್ತ್ ಆಗಿದೆ. ಅದಕ್ಕಾಗಿ ರಾಖಿಯನ್ನು ಕಟ್ಟಲಾಗುತ್ತದೆ. ಈ 5 ಭೂತಗಳು ರಾವಣನದ್ದಾಗಿವೆ ಅಲ್ಲವೇ? ಇಲ್ಲಿಗೆ ಬರುತ್ತೀರಿ ಎಂದರೆ ಇವೆಲ್ಲವನ್ನು ಇಲ್ಲಿಯೇ ಬಿಟ್ಟು ಹೋಗಬೇಕು. ತಂದೆ ಹತ್ರ ಬಂದ ಮೇಲೆ ನಮ್ಮೊಳಗಿರೋ 5 ವಿಕಾರಿ ಗುಣಗಳನ್ನ ಬಿಟ್ಟು ಹೋಗ್ಬೇಕು. ತಂದೆಯ ಹತ್ತಿರ ಪ್ರತಿಜ್ಞೆ ಮಾಡಬೇಕು. ತಂದೆ ಯಾರಿಗಾದರೂ ದುಃಖ ಕೊಡುತ್ತಾರೇನೋ? ಅವರು ಎಲ್ಲರನ್ನೂ ಸುಖಿಯನ್ನಾಗಿಯೇ ಮಾಡುತ್ತಾರೆ. ತಮ್ಮ ಮೇಲೆ ಬಹಳ ಎಚ್ಚರಿಕೆ ಇಟ್ಟುಕೊಳ್ಳಬೇಕಾಗುತ್ತದೆ. ವಿಶ್ವದ ಮಾಲೀಕರಾಗುವುದು ಇದು ಯಾವುದೇ ಕಡಿಮೆ ಮಾತೆ? ನಾವು ಪ್ರತಿ 5,000 ವರ್ಷಗಳ ನಂತರ ತಂದೆಯಿಂದ ಈ ಆಸ್ತಿಯನ್ನು ಪಡೆಯುತ್ತೇವೆ ಎಂದು ನಿಮಗೆ ಗೊತ್ತಿದೆ. ಒಳ್ಳೆಯದು. ಮಧುರಾತಿ ಮಧುರ ಆತ್ಮಿಕ ಸಿಕ್ಕಿಲ್ಲದೆ ಮಕ್ಕಳಿಗೆ ಆತ್ಮಿಕ ಬಾಪ್ ದಾದಾರವರ ನೆನಪು, ಪ್ರೀತಿ ಮತ್ತು ಗುಡ್ ಮಾರ್ನಿಂಗ್. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನಮಸ್ತೆ ನಮಸ್ತೆ ನಮಸ್ತೆ. ಶುಕ್ರಿಯಾ ಬಾಬಾ, ಧನ್ಯವಾದ. ವರದಾನ: ಪರೋಪಕಾರಿ ಭವ. ಹೇಗೆ ತಂದೆ ಅಪಕಾರಿಗಳಿಗೂ ಉಪಕಾರ ಮಾಡುತ್ತಾರೋ ಹಾಗೆ ನೀವು ಮಕ್ಕಳು ಸಹ ಸದಾ ಬಾಪ್ ಸಮಾನ್ ಪರೋಪಕಾರಿಯಾಗಿದ್ದೀರಾ. ಪರೋಪಕಾರಿಯಾಗಲು ಸದಾ ಪ್ರತಿ ಆತ್ಮರ ಗುಣಗಳನ್ನು ನೋಡಿರಿ. ಅವಗುಣಗಳನ್ನು ನೋಡುತ್ತಾ ತಮ್ಮ ಶುಭ ಭಾವನೆಯಿಂದ, ಸಹಯೋಗದ ಕಾಮನೆಯಿಂದ ಗುಣವಂತರನ್ನಾಗಿ ಮಾಡುವ ಶಕ್ತಿಯ ದಾನವನ್ನು ಕೊಡಿರಿ. ಸರ್ವ ಆತ್ಮರಿಗೂ ಖುಷಿಯ ಅಖಂಡ ದಾನವನ್ನು ಮಾಡಿರಿ. ಸರ್ವರ ಪ್ರತಿ ಸದಾ ಮಹಾದಾನಿಯಾಗಿರಿ. ಏನನ್ನಾದರೂ ತೆಗೆದುಕೊಂಡು ಕೊಡುವ ಇಚ್ಛೆಯುಳ್ಳವರಲ್ಲ, ಸದಾ ಸರ್ವ ಆತ್ಮರುಗಳ ಪ್ರತಿ ಕೊಡುವಂತಹ ದಾತ ಆಗಿರಿ. ಒಳ್ಳೆಯದು. ಓಂ ನಮಃ ಶಿವಾಯ.